ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಜನರಲ್ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ದೀನಿ. ನಾವು ಈ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಸರಣಿಯ 5 ಈ ಜನರಲ್ ಇಂಗ್ಲಿಷ್ ಅಲ್ಲಿ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ಗೆ. ಅಂಡ್ ಇದೆಲ್ಲ ಫಾರ್ಮ್ಯಾಟ್ ಇತ್ತೀಚೆಗೆ ನಮ್ಮ ಕೆಪಿಎಸ್ಸಿ ಅಲ್ಲಿ ಬಂದಿರತಕ್ಕಂತ ಫಾರ್ಮ್ಯಾಟ್ ರೀತಿನೇ ಇದೆ. ಈಗ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದಿತ್ತು, HK, ಹಾಗೆ ಕೆಪಿಎಸ್ಸಿ ಅದರ್ ಗ್ರೂಪ್ಸ್ ಎಕ್ಸಾಮ್ಸ್ ಅಲ್ಲೂ ಕೂಡ ಇತ್ತೀಚೆಗೆ ಕೇಳಿದ್ದ ಈ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಕ್ವಶನ್ಸ್. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಪರ್ 2 ಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ವಿಡಿಯೋ ಸರಣಿಗಳು ಸ್ನೇಹಿತರೆ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಈ ಒಂದು ಸಪರೇಟ್ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂತ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು, ಇದು ಕೂಡ ತಾವು ನೋಡಬಹುದು. ಎಲ್ಲ ವಿಡಿಯೋಸ್ಗಳು ನೋಡಿ, ನಿಮ್ಗೆ ಎಕ್ಸಾಮ್ಸ್ ಗೆ ಈಸಿ ಆಗುತ್ತೆ. ಅಂಡ್ ಆ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸೊ ಬನ್ನಿ ಹಾಗಾದ್ರೆ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ, ನೋಡ್ತಾ ಹೋಗೋಣ. ಸಿಮಿಲರ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ಪೇರ್ ಆಫ್ ದ ವರ್ಡ್ಸ್ ಅಮಾಂಗ್ಸ್ಟ್ 4 ಆಪ್ಷನ್ಸ್ ಅಂತ. ಓಕೆ, ಅಂದ್ರೆ ಅವನು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್, ಐ ಅಂತಕ್ಕಂಥದ್ದು ಸಿ ಅಂದ್ರೆ ನೋಡ್ತಕ್ಕಂಥದ್ದು ಕೆಲಸ. ಐ ಏನ್ ಮಾಡ್ತದೆ ನೋಡ್ತೀವಿ, ಸಿ ಆತರ ಮ್ಯಾಚ್ ಆಗ್ತಕ್ಕಂಥ ಪೇರ್ ವರ್ಡ್ ಹೇಳ್ಬೇಕು. ಸ್ಕಿನ್ ಸಾಫ್ಟ್, ಸ್ಕಿನ್ ನಾವು ಅದರ ಸ್ಪರ್ಶಜ್ಞ ತಪ್ಪಿದು. ಟೀತ್ ವೈಟ್ ಇರುತ್ತೆ ಅಲ್ಲ, ಟೀತ್ ನಾವು ಹಗ್ಗಕ್ಕೆ ಯೂಸ್ ಮಾಡ್ತೀವಿ, ಏನ್ ಯೂಸು ಅಂತ ಅಲ್ಲಿ. ಸೊ ಆತರ ಅಲ್ಲಿ ಏನ್ ಇರುತ್ತೆ ಕ್ವಶನ್, ಅದನ್ನ ನೋಡ್ಕೊಂಡು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ನಲ್ಲಿ ನಾವು ಪೇರ್ನ ಹುಡುಕ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಅಲ್ಲಿ ಇಯರ್, ಹಿಯರ್ ಕಿವಿ ಕೇಳಿಸ್ತಕ್ಕಂಥದ್ದು, ಕಿವಿ ಇರೋದು ಕೇಳಿಸ್ಕೊಳಕ್ಕೆ. ಸೊ ಈ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಈ ತರ ನಾವು ಒಂದಷ್ಟು 3-4 ಕ್ವಶನ್ ಸಾಲ್ವ್ ಮಾಡೋಣ ಬನ್ನಿ. ಆಂಗರ್ ಅಂತಕ್ಕಂಥದ್ದು ಹಿಟ್ ಅಂತಿದೆ, ಅಂದ್ರೆ ಕೋಪ ಬಂದಾಗ ನಾವೇನ್ ಮಾಡ್ತೀವಿ, ಹೊಡಿತೀವಿ ಅನ್ನೋದು ಕೊಟ್ಟಿದ್ದಾನೆ. ಆ ಒಂದು ಕಂಟೆಕ್ಸ್ಟ್ ಅಲ್ಲಿ ಕೆಳಗಿದ ಆಪ್ಷನ್ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ ಪೇರ್ ಮ್ಯಾಚ್ ಆಗುತ್ತೆ ಹೇಳಿ ಫಟಾಫಟ್ ಅಂತ ಹೇಳಿ. ಶೌಟ್ ಅಬ್ಯೂಸ್, ಶೌಟ್ ಅಬ್ಯೂಸ್ ಅಂದ್ರೆ ಶೌಟ್ ಅಂದ್ರೆ ಜೋರಾಗಿ ನಾವು ಕೂಗಾಡೋದು, ಬೈದಾಡೋದು ಅಂತನ. ಮ್ಯಾಚ್ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಆಂಗರ್ ಕೋಪ ಬಂದಾಗ ಹಿಟ್ ಹೊಡಿತೀವಿ ಅಂತ. ಓಕೆ, ಶೌಟ್ ಅಂದ್ರೆ ಬೈದಾಡೋದು ಅಂದ್ರೆ ಅದು ಅಬ್ಯೂಸ್, ಎಲ್ಲ ಅಂದ್ರೆ ಕೋಪ ಬಂದಾಗ ಬೈತೀವಿ ಅಂದ್ರೆ ಕೆಟ್ಟ ಪದನೇ ಬೈಬೇಕು ಅಂತ, ಬೇರೆ ಪದಗಳಲ್ಲೂ ನಾರ್ಮಲ್ ಪದಗಳಲ್ಲೂ ಬೈತಾರೆ. ಸೊ ಅದು ಅಲ್ಲ. ರನ್ ಜಂಪ್, ರನ್ಗೂ ಜಂಪ್ಗೂ ಸಂಬಂಧ ಇಲ್ಲ. ಓಡೋದು ಜಂಪ್ ಮಾಡಕ ಅಲ್ಲ. ಪೇನ್ ಕ್ರೈ, ಯಸ್ ದಿಸ್ ಇಸ್ ರೈಟ್ ಆನ್ಸರ್. ನಮಗೆ ನೋವಾದಾಗ, ತುಂಬಾ ನೋವಾದ್ರೆ ಅಳ್ತೀವಿ, ಆತರ ತುಂಬಾ ಕೋಪ ಬಂದ್ರೆ ಹೊಡಿತೀವಿ. ಸೊ ಅದ್ರದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ? ಓಕೆ, ಆಂಗರ್ ಕೋಪ ಬಂದಾಗ ಹೊಡಿತೀವಿ, ಕಾನ್ಸಿಕ್ವೆನ್ಸ್. ಆತರ ಪೇನ್ ಬಂದಾಗ ಕ್ರೈ, ಅಳ್ತೀವಿ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಪ್ಲೇ ಫಾಲ್ ಅಂದ್ರೆ ಆಟ ಆಡಿದ್ರೆ ಬೀಳ್ತೀವಿ, ನೋ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ಕ್ವಶನ್ ಆನ್ಸರ್ ಮಾಡಿ ನೋಡೋಣ. ಏನಿದೆ ಇಲ್ಲಿ? ಸ್ಟೇ ಇದೆ, ಸ್ಟೇ ಸರಿ ಸ್ಟಡಿ ಇದೆ. ಸ್ಟಡಿ ಅಂದ್ರೆ ಎಕ್ಸಾಮ್, ನಾವು ಓದೋದು ಎಕ್ಸಾಮ್ ಬರೆಯಕ್ಕೆ ಅಂತ. ಅವನೇನ್ ಕಂಟೆಕ್ಸ್ಟ್ ಕೊಟ್ಟಿರ್ತಾನಲ್ಲ ಅದು ಯಾವಾಗ್ಲೂ ಕ್ವಶನ್ ಅಲ್ಲಿ ಸರಿ ಇರುತ್ತೆ. ಇದ್ರ ಪ್ರಕಾರ ನಾವು ಆನ್ಸರ್ ಮಾಡ್ಬೇಕು. ಅವನ ಪ್ರಕಾರ ಸ್ಟಡಿ ಅಂದ್ರೆ ಎಕ್ಸಾಮ್, ನಾವು ಓದ್ತಾ ಇರೋದು ಎಕ್ಸಾಮ್ ಬರೆಯಕ್ಕೆ ಅಂತ. ಇದು ಯಾವ್ದು ಕರೆಕ್ಟ್ ಆಗಿದೆ? ಪ್ರಿಪೇರ್ ಇಂಟರ್ವ್ಯೂ, ಮೆಮೊರೈಸ್ ರೀಡ್, ರೈಟ್ ರಿಪೀಟ್, ಸ್ಪೀಕ್ ಸಿಂಗ್. ಸ್ಪೀಕ್ ಮಾತಾಡೋದು, ಹಾಡು ಹೇಳಕ, ಅದಕ್ಕೂ ಸಂಬಂಧ ಇಲ್ಲ. ರೈಟ್ ರಿಪೀಟ್ ನಾವು ಬರೆಯೋದು ರಿಪೀಟ್ ಮಾಡಕ ಅಲ್ಲ. ಮೆಮೊರೈಸ್ ರೀಡ್ ನೋಡಿ, ನಾವು ನೆನಪಿಟ್ಕೊಳಕ್ಕೆ, ನೆನಪನ್ನ ಮಾಡ್ಕೊಳಕ್ಕೆ ನಾವು ಓದ್ತೀವ, ಓದಾದ್ಮೇಲೆ ನೆನಪು ಮಾಡ್ಕೋತೀವಿ. ದಿಸ್ ಇಸ್ ರಾಂಗ್. ದಿಸ್ ಇಸ್ ರೈಟ್. ಪ್ರಿಪೇರ್, ಇಂಟರ್ವ್ಯೂಗೋಸ್ಕರ ಪ್ರಿಪೇರ್ ಆಗ್ತಾ ಇದೀವಿ. ಸೊ ಪ್ರಿಪೇರ್ ಅಂದ್ರೆ ಇಂಟರ್ವ್ಯೂ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಕಂಟೆಕ್ಸ್ಟ್ ನೋಡಬೇಕು. ಇಲ್ಲಿ ಎಕ್ಸಾಮ್ ಬಗ್ಗೆ ಇದೆ, ಇಲ್ಲೂ ಎಕ್ಸಾಮ್ ಬಗ್ಗೆ ಇದೆ. ಅರ್ಥ ಆಗ್ತಿದ್ಯಾ? ಓದೋದ್ರ ಬಗ್ಗೆ ಇದೆ, ಇಲ್ಲೂ ಓದಿ ಬರ್ದು ಇಂಟರ್ವ್ಯೂ ಬಗ್ಗೆ ಇದೆ. ಸೊ ಯಾವ ಕಂಟೆಕ್ಸ್ಟ್, ಯಾವ ಕಾನ್ಸಿಕ್ವೆನ್ಸಸ್ ಮ್ಯಾಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ತರ ಕ್ವಶನ್ಸ್ ತುಂಬಾ ಕೇಳ್ತಾನೆ ಸ್ನೇಹಿತರೆ. 1 or 2 ಬರುತ್ತೆ, ಒಂದ್ಸಲ 4 ಬರಬಹುದು. ಓಕೆ, ಅಥವಾ 1 or 2 ಕೇಳಬಹುದು. ನೆಕ್ಸ್ಟ್, ಡೈರೆಕ್ಟರ್ ಫಿಲಂ. ಡೈರೆಕ್ಟರ್ ನಿರ್ದೇಶಕ ಏನ್ ಮಾಡ್ತಾನೆ? ಫಿಲಂ ತೆಗಿತಾನೆ. ಆ ತರ ಮ್ಯಾಚ್ ಆಗ್ಬೇಕು. ಓಕೆ,
ಈ ಕಂಟೆಕ್ಸ್ಟ್ ಅಲ್ಲಿ ಮ್ಯಾಚ್ ಆಗ್ಬೇಕು. ಡಾಕ್ಟರ್ ಟ್ರೀಟ್, ಅಗೇನ್ ಟ್ರೀಟ್ ಅಂತಕ್ಕಂಥದ್ದು ಬೇರೆ ಬೇರೆ ಅರ್ಥ ಕೊಡುತ್ತೆ. ಎಸ್, ಚಿಕಿತ್ಸೆ, ಟ್ರೀಟ್ಮೆಂಟ್ ಅಂದ್ರೆ ಚಿಕಿತ್ಸೆ. ಟ್ರೀಟ್ ಅಂದಾಗ ನಾವು ನೋಡ್ಕೊಳ್ಳೋದು ಒಂದು ರೀತಿಯ ಟ್ರೀಟ್. ಒಳ್ಳೆ ಟ್ರೀಟ್ ಕೊಡಿ ಅವನ್ನ, ಒಳ್ಳೆ ಟ್ರೀಟ್ ಮಾಡಿ ಅವನ್ನ, ಟ್ರೀಟ್ ಮಾಡಿ ಅವನ್ನ ಅಂತಾರೆ. ಆದ್ರೆ ಚಿಕಿತ್ಸೆ ಮಾಡೋದು ಬೇರೆ, ಕುಶಲೋಪರಿ, ಸೊ ಎಲ್ಲಾ ತರ ಬರುತ್ತೆ. ಇದು ಟ್ರೀಟ್ಮೆಂಟ್ ಆಗ್ಬೇಕಾಯ್ತು, ಟ್ರೀಟ್ಮೆಂಟ್ ಆಗ್ಬೇಕಾಯ್ತು. ಸೊ ದಿಸ್ ಇಸ್ ರಾಂಗ್. ಅಥ್ಲೆಟ್ ಪ್ರಾಕ್ಟೀಸ್, ನೋಡಿ ಅರ್ಥ ಮಾಡ್ಕೊಳ್ಳಿ. ಅಥ್ಲೆಟ್ ಪ್ರಾಕ್ಟೀಸ್ ಮಾಡೋದಲ್ಲ, ಅಥ್ಲೆಟ್ ಏನೋ ಅವನು ಆಟ ಆಡ್ತಾನೆ. ಅವನು ಅಥ್ಲೆಟಿಕ್ ಯಾವ್ದು ಆಟ, ಇಲ್ಲಿ ಅವನ್ ಏನ್ ಕಂಟೆಕ್ಸ್ಟ್ ಇದೆ ಅದ್ರ ಪ್ರಕಾರ ಆನ್ಸರ್ ಮಾಡಬೇಕು. ಓಕೆ, ಡೈರೆಕ್ಟರ್ ಫಿಲಂ ತೆಗಿತಾರೆ, ಅವ್ನ ಕೆಲಸ ಅದು. ಅಥ್ಲೆಟ್ ಕೆಲಸ ಪ್ರಾಕ್ಟೀಸ್ ಅಲ್ಲ. ಸ್ವಿಮ್ಮರ್ ಹೆಲ್ತ್, ರೈಟರ್ ಬುಕ್, ಹೌದು. ಬರವಣಿಗಾರ ಬುಕ್ ಬರೀತಾರೆ. ಈಸಿ ಇದೆ ಅಲ್ವಾ? ನೀವು ಸ್ವಲ್ಪ ಕ್ವಶನ್ ಅರ್ಥ ಮಾಡ್ಕೊಂಡು ಈಸಿ ಇರುತ್ತೆ ಸ್ನೇಹಿತರೆ. ಓಕೆ, ಇದು ನೀವೇ ಆನ್ಸರ್ ಮಾಡ್ತೀರಾ? ಈಸಿ ಇದೆ, ಆನ್ಸರ್ ಮಾಡಿ, ಟ್ರೈ ಮಾಡಿ ನೋಡೋಣ. ಎಕ್ಸ್ಪ್ಲೈನ್, ಕ್ಲಾರಿಫೈ. ನಾವು ನೀವೆಲ್ಲ ತುಂಬಾ ಜನ ಬಿಗ್ ಬಾಸ್ ಅದು ಇದು ನೋಡೋರು ಇದ್ರೆ ಗೊತ್ತಿರುತ್ತೆ ನಿಮ್ಗೆ. ಪ್ರೊಮೋಗಳು ಬರ್ತಾ ಇರತ್ತಲ್ಲ ನಿಮ್ಗೆ, ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೆ ಬರ್ತಾ ಇರತ್ತೆ ಅಲ್ವಾ? ಕ್ಲಾರಿಟಿ ಕೊಡಿ, ಕ್ಲಾರಿಟಿ ಕೊಡಿ ಅಂದ್ರೆ ಏನರ್ಥ? ಎಕ್ಸ್ಪ್ಲೈನ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಕ್ಲಾರಿಫೈ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಅಂದ್ರೆ ಕ್ಲಾರಿಟಿ ಕೊಡ್ತಾ ಇದೀನಿ, ಕ್ಲಾರಿಫೈ ಮಾಡ್ತಾ ಇದೀನಿ ಅಲ್ವಾ? ಡಿರೈವ್ ಅಂದ್ರೆ ಏನು? ಅಸರ್ಟೈನ್ ಅಂತಿದೆ. ಎನ್ಯೂಮರೇಟ್ ಅಂದ್ರೆ ಲಿಸ್ಟ್ ಅಂತಿದೆ. ಎವ್ಯಾಲ್ಯುವೇಟ್ ಅಂದ್ರೆ ನಂಬರ್ ಇದೆ. ನೋಡಿ ಇದನ್ನು ಇಲ್ಲಿ ನಿಮ್ಗೆ ಇದು ಪದಗಳ ಅರ್ಥ ಗೊತ್ತಿದೆ ನೋಡಿ. ಎಸ್ಟಿಮೇಟ್ ಅಂದ್ರೆ ಏನು? ಅದರ ಒಂದು ಅಂದಾಜು ಮಾಡೋದು, ಅದಕ್ಕೆ ಗ್ರೇಡ್, ಇದು ತಪ್ಪಿದೆ. ಡಿರೈವ್, ಅಸರ್ಟೈನ್ ತಪ್ಪಿದೆ. ಎನ್ಯೂಮರೇಟ್ ಅಂಡ್ ಲಿಸ್ಟ್ ಕರೆಕ್ಟ್ ಆಗತ್ತೆ. ಎನ್ಯೂಮರೇಟ್ ಅಂದ್ರೆ ಏನು? ಎಣಿಕೆ. ಏನ್ ಎಣಿಕೆ ಮಾಡ್ತೀವಿ? ಲಿಸ್ಟ್ ನ. ಎಕ್ಸ್ಪ್ಲೇನ್ ಏನಕ್ಕೆ ಮಾಡ್ತೀವಿ? ಕ್ಲಾರಿಫೈ ಕೊಡಿ. ಎಣಿಕೆ ಏನ್ ಮಾಡೋದು? ಲಿಸ್ಟ್ ಗೋಸ್ಕರ ಎಣಿಕೆ ಮಾಡ್ತಾ ಇದೀನಿ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಡಿಗ್ರಿ ಆಫ್ ಕಂಪಾರಿಸನ್. ಇದಂತೂ ಬರ್ತಾನೆ ಇದೆ ಈಗ ಎಕ್ಸಾಮ್ ಅಲ್ಲಿ, ಎಲ್ಲ ಎಕ್ಸಾಮ್ ಅಲ್ಲೂ ಇಂಗ್ಲಿಷ್ ಅಲ್ಲಿ ಕೇಳ್ತಾನೆ ಇದ್ದಾರೆ. ಎಲ್ಲ ಅದು DCC ಬ್ಯಾಂಕ್ ಆಗ್ಲಿ, ಗ್ರೂಪ್ ಸಿ ಆಗ್ಲಿ, ಎಲ್ಲದರಲ್ಲೂ ಕೇಳ್ತಾನೆ. FD SDA ಇಂಗ್ಲಿಷ್ ಅಲ್ಲೂ ಕೇಳ್ತಾನೆ, ಇಂಗ್ಲಿಷ್ ತಗೊಂಡಿರೋರ್ಗೆ. ಇಲ್ಲಿ ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್ ಡಿಗ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್. An aeroplane flies dash than birds. ನೀವೆಲ್ಲ ನಾವು ಮಾಡಿದ್ವಿ ಗ್ರಾಮರ್ ವಿಡಿಯೋ. ಗ್ರಾಮರ್ ನೋಡಿಲ್ವಾ? ಲಿಂಕ್ ಕೊಟ್ಟಿರ್ತೀನಿ, ಗ್ರಾಮರ್ ದಯವಿಟ್ಟು ನೋಡಿ ಸ್ನೇಹಿತರೆ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋದು ನೋಡಿ, ಅಥವಾ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ, ಯಾವ್ದಾದ್ರು ಬೇಕಾದ್ ನೋಡಿ. ಇಲ್ಲಿ ದ್ಯಾನ್ ಅಂತಿದೆ. ದ್ಯಾನ್ ಅಂದ್ರೆ ಏನು? ಒಬ್ಬಂಗೂ ಇಬ್ರಿಗೆ ಕಂಪೇರ್ ಮಾಡ್ಬೇಕಾರೆ, ಇಬ್ಬರಿಗೆ ಕಂಪೇರ್ ಮಾಡ್ಬೇಕಾದ್ರೆ ದ್ಯಾನ್ ಯೂಸ್ ಮಾಡ್ತೀವಿ. ಇಬ್ರು ಅಂದ್ರೆ ಏನರ್ಥ? ದಿಸ್ ಈಸ್ ಇಬ್ಬರು ಕಂಪೇರ್ ಮಾಡ್ಬೇಕಾದ್ರೆ ದಟ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಅರ್ಥ. ಕಂಪ್ಯಾರಿಟಿವ್ ಡಿಗ್ರಿ ಏನಾಗುತ್ತೆ? ಫಾಸ್ಟ್ ಏರೋಪ್ಲೇನ್ ಫ್ಲೈಸ್ ಡ್ಯಾಶ್ ದೆನ್ ಬರ್ಡ್ಸ್ ಅಂದ್ರೆ ಏರೋಪ್ಲೇನ್ ಫ್ಲೈಸ್ ಫಾಸ್ಟರ್ ದೆನ್ ಬರ್ಡ್ಸ್ ಆಗುತ್ತೆ. ಡ್ಯಾನ್ ಅಂತ ಯೂಸ್ ಮಾಡಿದ ತಕ್ಷಣ ವರ್ಡ್, ಕೀವರ್ಡ್ಸ್ ಗಳು ನೋಡ್ಬಿಟ್ಟು ಆನ್ಸರ್ ಮಾಡಬಹುದು. ನಿಮ್ಗೆ ಕಂಪ್ಲೀಟ್ ಗ್ರಾಮರ್ ಗೊತ್ತಿಲ್ಲ ಅಂದ್ರೂ ಕೂಡ ಜಸ್ಟ್ ಕೀವರ್ಡ್ಸ್ ಗಳನ್ನ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಯಾವುದೇ ಕ್ವಶನ್ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ಈಗ ನೋಡಿ, ನಿಮ್ಗೆ ಗ್ರಾಮರ್ದು ಹೇಳ್ತಾ ಇರ್ತೀನಿ, ಮಧ್ಯ ಇದ್ರದ್ದು ಕೀವರ್ಡ್ಸ್ ಹೇಳ್ತಾ ಇರ್ತಾನೆ. ಹೆಂಗ್ ಐಡೆಂಟಿಫೈ ಮಾಡಬೇಕು? ಕಂಪೇರೇಟಿವ್ ಡಿಗ್ರಿನ, ಪಾಸಿಟಿವ್ ಡಿಗ್ರಿನ, ಸೂಪರ್ಲೇಟಿವ್ ಡಿಗ್ರಿನ. ಓಕೆ, ಕಂಪೇರೇಟಿವ್ ಡಿಗ್ರಿ ಫಾಸ್ಟರ್. ಅದೇ ಇದು ಪಾಸಿಟಿವ್ ಆದ್ರೆ ಫಾಸ್ಟ್, ಕಂಪೇರೇಟಿವ್ ಫಾಸ್ಟರ್, ಸೂಪರ್ಲೇಟಿವ್ ಫಾಸ್ಟೆಸ್ಟ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಕಂಪೇರೇಟಿವ್. ಫಾಸ್ಟರ್ ಇಸ್ ದ ರೈಟ್ ಆನ್ಸರ್. ಇಟ್ ವಾಸ್ ದ ಡ್ಯಾಶ್ ಮೊಮೆಂಟ್ ಆಫ್ ಮೈ ಲೈಫ್. ನಮ್ಮ ಲೈಫ್ ಅಲ್ಲಿ ತುಂಬಾ ಮೊಮೆಂಟ್ ಗಳಿರುತ್ತೆ, ಪ್ರೌಡ್ ಮೊಮೆಂಟ್ಗಳು. ನೋಡಿ, ಪ್ರೌಡ್ ಇದೆ, ಪ್ರೌಡೆಸ್ಟ್ ಇದೆ. ನನ್ನ ಲೈಫ್ ಅಲ್ಲಿ ಒಂದಿರುತ್ತಾ, ಎರಡಿರುತ್ತಾ, ಮೂರಿರುತ್ತಾ? ಲೈಫ್ ಅಂದ್ಮೇಲೆ ಒಂದಕ್ಕಿಂತ, ಎರಡಕ್ಕಿಂತ, ಮೂರಕ್ಕಿಂತ ಜಾಸ್ತಿ ಇರ್ತಾವಲ್ವಾ? ಅಂದ್ರೆ ಏನರ್ಥ? ಎರಡಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವೇಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಇಟ್ ವಾಸ್ ದ ಡ್ಯಾಶ್ ಮೊಮೆಂಟ್ ಆಫ್ ಮೈ ಲೈಫ್. ನನ್ನ ಲೈಫ್ ಅಲ್ಲಿ ಇದೊಂದು ಪ್ರೌಡ್ ಮೊಮೆಂಟ್. ನನ್ನ ಲೈಫ್ ಅಲ್ಲಿ ತುಂಬಾ ಇದೆ, ಅದ್ರಲ್ಲಿ ಇದು ಕೂಡ ಒಂದು. ಸೊ ಅಂದ್ರೆ ಏನರ್ಥ? ಪ್ರೌಡೆಸ್ಟ್ ಮೊಮೆಂಟ್ ಆಫ್ ಮೈ ಲೈಫ್. ಪ್ರೌಡ್, ಪ್ರೌಡರ್, ಪ್ರೌಡೆಸ್ಟ್. ಸಿಂಪಲ್ ಡಿಗ್ರಿ ಆದ್ರೆ ಪ್ರೌಡ್, ಕಂಪೇರೇಟಿವ್ ಆದ್ರೆ ಪ್ರೌಡರ್, ಪ್ರೌಡೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ ಆದ್ರೆ. ಸೊ ಸಿಂಪಲ್. ಓಕೆ, ಇದು ಸೂಪರ್ಲೇಟಿವ್ ಡಿಗ್ರಿ, ಪ್ರೌಡೆಸ್ಟ್ ಆಗುತ್ತೆ. ನೆಕ್ಸ್ಟ್ ಆನ್ಸರ್ ಮಾಡಿ.
ಚೆನ್ನೈ ಈಸ್ ಡ್ಯಾಶ್ ದನ್ ಮುಂಬೈ. ನೋಡಿ ಡ್ಯಾನ್ ಅಂದ ತಕ್ಷಣ ಏನು ಸರ್ ಇದು ಕಂಪೇರಿಟಿವ್ ಡಿಗ್ರಿ. ಕಂಪೇರಿಟಿವ್ ಡಿಗ್ರಿ ಅಂತ ತಕ್ಷಣ ಏನಾಗ್ಬೇಕು, ಇಲ್ಲಿ ಹಾಟ್ ಆರ್ ಹಾಟೆಸ್ಟ್ ಇದೆ. ಹಾಟ್ ಸಿಂಪಲ್ ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಹಾಟರ್ ಆಗ್ಬೇಕು ಅಲ್ವಾ. ಪಾಸಿಟಿವ್ ಡಿಗ್ರಿ ಹಾಟೆಸ್ಟ್ ಆಗ್ಬೇಕು. ಹಾಟ್ ಅನ್ನೋದು ಮೋರ್ ಇದೆ ನೋಡಿ. ಮೋರ್ ಯಾವಾಗ ಯೂಸ್ ಬೇಕು, ಮೋಸ್ಟ್ ಯಾವಾಗ ಯೂಸ್ ಬೇಕು ಅದೆಲ್ಲ ಹೇಳಿದೀನಿ. ಡಬಲ್ ಸಿಲೆಬಲ್ ಆದ್ರೆ, ಡಬಲ್ ಸಿಲೆಬಲ್ ವರ್ಡ್ ಆದ್ರೆ, ಈಗ ಇದು ಹಾಟ್ ಅನ್ನೋದು ಸಿಂಗಲ್ ಸಿಲೆಬಲ್ ಅಂದ್ರೆ ಒಂದೇ ಸಲ ಉಚ್ಚಾರಣೆ. ಡಬಲ್ ಸಿಲೆಬಲ್ ಅಂದ್ರೆ ಏನರ್ಥ, ಡಬಲ್ ಅಂದ್ರೆ ಬ್ಯೂಟಿಫುಲ್. ಈ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂದ್ರೆ ಬಿಟ್ಟು ಹೇಳ್ಬೋದು. ಹಾಟ್ ಅಂತಕ್ಕಂಥದ್ದು ಹಾಟ್ ಅಂತ ಹೇಳಲ್ಲ, ಹಾಟ್ ಅಂತ ಒಂದೇ ಸಲ. ಡಬಲ್ ಸಿಲೆಬಲ್ ಅಂದ್ರೆ ಬ್ಯೂಟಿ ಸಪರೇಟ್ ಫುಲ್ ಅಂತ ಹೇಳ್ಬೋದು ಅಲ್ವಾ. ಟೂ ಸಿಲೆಬಲ್ ಇಂಥದ್ದು ಬಂದಾಗ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ ಕರಿತೀವಿ. ಆದ್ರೆ ಹಾಟ್ ನಮ್ಗೆ ಸಿಂಗಲ್ ಆಗಿರೋದ್ರಿಂದ ಹಾಟ್, ಹಾಟರ್, ಹಾಟೆಸ್ಟ್. ಸೊ ಇಲ್ಲಿ ಕಂಪೇರಿಟಿವ್ ಡಿಗ್ರಿ ಆಗಿರೋದ್ರಿಂದ ಇದು ಹಾಟರ್ ಆಗುತ್ತೆ. ಓಕೆ, ಚೆನ್ನೈ ಮುಂಬೈಗಿಂತ ತುಂಬಾ ಬಿಸಿಲು. ನೆಕ್ಸ್ಟ್ ಬರೋಣ. ರವಿ ಈಸ್ ದ ಡ್ಯಾಶ್ ಬಾಯ್ ಇನ್ ಹಿಸ್ ಕ್ಲಾಸ್. ಈಗ ನೋಡಿ, ರವಿ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗ್ ಅಂದ್ರೆ ಕ್ಲಾಸ್ ಅಂದ ತಕ್ಷಣ ಏನಾಗತ್ತೆ, ಇಲ್ಲಿ ಕ್ಲಾಸ್ ಅಲ್ಲಿ ಇಬ್ರು ಇರ್ತಾರ, ಇಬ್ರಕ್ಕಿಂತ ಜಾಸ್ತಿ ಇರ್ತಾರಲ್ವಾ. ಅಂದ್ರೆ ಏನರ್ಥ, ಇಬ್ಬರಿಗಿಂತ ಎರಡಕ್ಕಿಂತ ಜಾಸ್ತಿ ಜನ ಇದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಸೊ ಈ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಏನು, ಸ್ಟ್ರಾಂಗ್, ಸ್ಟ್ರಾಂಗರ್, ಸ್ಟ್ರಾಂಗೆಸ್ಟ್. ಸೊ ಸ್ಟ್ರಾಂಗೆಸ್ಟ್ ಇಸ್ ದ ರೈಟ್ ಆನ್ಸರ್. ರವಿ ಇಸ್ ದ ಸ್ಟ್ರಾಂಗೆಸ್ಟ್ ಬಾಯ್ ಇನ್ ಇಸ್ ಕ್ಲಾಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ, ಇದನ್ನ ಆನ್ಸರ್ ಮಾಡಿ. ಸ್ವಾಮಿ ಈಸ್ ಎ ಡ್ಯಾಶ್ ಮ್ಯಾನ್. ನೋಡಿ ಇದ್ರಲ್ಲಿ ಡ್ಯಾನು ಇಲ್ಲ, ಯಾರಿಗೂ ಕಂಪೇರು ಮಾಡ್ತಾ ಇಲ್ಲ. ನಂದ ಬಗ್ಗೆ ನನ್ನ ಹೇಳ್ತಾ ಇದೀನಿ. ನನ್ನೊಬ್ಬನ ಬಗ್ಗೆ ನಾನ್ ಮಾತಾಡ್ಕೋತಾ ಇದ್ರೆ, ನನ್ನ ಬಗ್ಗೆ ನಾನ್ ಮಾತಾಡ್ಕೋತಾ ಇದ್ರೆ ಅದು ಪಾಸಿಟಿವ್ ಡಿಗ್ರಿ ಅಂತ ಕರಿತೀವಿ. ಇಬ್ಬರು ಕಂಪೇರ್ ಮಾಡಿದ್ರೆ ಕಂಪೇರಿಟಿವ್ ಡಿಗ್ರಿ. ಡ್ಯಾನ್ ಅಂತ ಯೂಸ್ ಮಾಡಿದ್ರೆ ಆಸ್ ಡ್ಯಾನ್. ಓಕೆ, ಅದೇ ತರ ಇಬ್ಬರಿಗಿಂತ ಜಾಸ್ತಿ ಇದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಯಾರನ್ನು ಕಂಪೇರ್ ಮಾಡ್ತಾರೆ, ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ವೈಸ್ ಇಸ್ ದ ರೈಟ್ ಆನ್ಸರ್. ವೈಸ್ ಇಸ್ ದ ಪಾಸಿಟಿವ್ ಡಿಗ್ರಿ. ಕಂಪೇರಿಟಿವ್ ಡಿಗ್ರಿ ಆದ್ರೆ ವೈಸರ್, ಸೂಪರ್ಲೇಟಿವ್ ಡಿಗ್ರಿ ಆದ್ರೆ ವೈಸಸ್. ಓಕೆ, ಸೊ ಇಲ್ಲಿ ಯಾರನ್ನು ಕಂಪೇರ್ ಮಾಡ್ತಾ ಇಲ್ಲ, ನಾನು ಸಿಂಪಲ್ ಆಗಿ ಹೇಳ್ತಾ ಇರೋದು. ಹಾಗಾಗಿ ಇದು ಪಾಸಿಟಿವ್ ಡಿಗ್ರಿ. ಸೊ ಸಿಂಪಲ್ ವೈಸ್ ಇಸ್ ದ ರೈಟ್ ಆನ್ಸರ್. ಸ್ವಾಮಿ ಇಸ್ ಅ ವೈಸ್ ಮ್ಯಾನ್. ಓಕೆ, ಸೊ ನೆಕ್ಸ್ಟ್ PQRS. PQRS ಎರಡೆರಡು ಕ್ವಶನ್ಸ್ ಬರ್ತಾ ಇದೆ, 2-3 ಕ್ವಶನ್ಸ್ ಕೇಳ್ತಾನೆ ಇದ್ದಾನೆ. ಈಗ HK ಕೇಳಿದ್ದ, ಸೊ ಹಾಗಾಗಿ 1-2-3 ಕ್ವಶನ್ ತಗೊಂಡಿದ್ದೀನಿ. ಈಸಿ ಇರುತ್ತೆ PQRS, ಇತ್ತೀಚೆಗೆ ಈಸಿ ಕೇಳ್ತಾ ಇದ್ದಾನೆ. ಸೊ ಮೀಡಿಯಂ ಆಗಿರ್ತಕ್ಕಂಥ ಈಸಿ ಇರೋ ಕ್ವಶನ್ ತಗೊಂಡಿದ್ದೀನಿ, ಆನ್ಸರ್ ಮಾಡಿ. ಇಲ್ಲಿ 1 ಮತ್ತೆ 6 ಫಿಕ್ಸ್ಡ್ ಇದೆ. ಈ ತರ ಇದ್ರೆ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಇರುತ್ತೆ. ಇಲ್ಲಿ ಮಧ್ಯೆ ನಾವು PQRS ನ ಹಾಕ್ಬೇಕು. ಏನ್ ಮಾಡ್ಬೇಕು, ಫಸ್ಟ್ ಎಲ್ಲ ಓದ್ಬಿಡ್ಬೇಕು. ಓಕೆ, ಸುಮ್ನೆ ಒಂದು ರೀಡಿಂಗ್ ಕೊಡಿ, ಆಗ ನಿಮ್ಗೆ ಯಾವ್ದ್ರ ಬಗ್ಗೆ ಅಂತ ಅರ್ಥ ಆಗುತ್ತೆ. An old rich woman becomes blind and calls a doctor for getting treatment. The doctor brings a court case and the judge asks the lady why she will not pay. Every day he takes away some of the furniture and displays the cure. The lady refuses to pay at the end, saying cure is not completed. The lady agrees to pay large fee if cured, but nothing is if not. She says the site is not properly cured. She cannot see her furniture. The verdict is given in her favor. ಇದು ಒಂದು ಓಲ್ಡ್ ರಿಚ್ ವುಮನ್ಗೆ ಕಣ್ಣು ಕಾಣಿಸ್ತಾ ಇರಲ್ಲ, ಡಾಕ್ಟರ್ ಹತ್ರ ಹೋಗ್ತಾಳೆ, ಅವ್ರಿಬ್ರು ಮತ್ತೆ ಅಗ್ರಿಮೆಂಟ್ ಆಗುತ್ತೆ, ನನಗೆ ಕಣ್ಣು ಬಂದ್ರೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಅವಳಿಗೆ ಕಣ್ಣು ಬರ್ತಾ ಇರತ್ತೆ, ಇವಳು ಬೇಕು ಅಂತ ನಿಧಾನಕ್ಕೆ ಮಾಡ್ತಿರ್ತಾಳೆ. ಈ ತರ ಏನೋ ಒಂದು ಸ್ಟೋರಿ ಇದೆ. ಆಗ ಅವಳು ದುಡ್ಡು ಕೊಡಲ್ಲ, ಆಗ ಅವಳು ಕೋರ್ಟ್ಗೆ ಹೋಗ್ತಾಳೆ. ಈ ತರದ್ದು ಒಂದು ಸ್ಟೋರಿ ಇದೆ, ಈಸಿ ಇದೆ. An old rich man becomes blind and calls doctor. ಕಾಲ್ ಮಾಡಿದಾಗ ಡಾಕ್ಟರ್ ಏನ್ ಮಾಡ್ತಾಳೆ, ಬರ್ತಾಳೆ, ಟ್ರೀಟ್ ಕೊಡ್ತಾಳೆ. ಸೊ ಅಂತದ್ ಯಾವ್ದಿದೆ ನೋಡಿ, the doctor brings a court case ಅಲ್ಲ. Every day he takes away some of her furniture Allah. The lady refuses to pay Allah. The lady agrees to pay large if cured, but nothing if not. Yes, ಮೊದಲು ಬರುತ್ತೆ ಅಲ್ವಾ. ಬರ್ತಾರೆ ಡಾಕ್ಟ್ರು, ಲೇಡಿ ಹೇಳ್ತಾಳೆ ನನಗೆ ಕ್ಯೂರ್ ಆದ್ರೆ ನಿಮ್ಗೆ ಜಾಸ್ತಿ ಅಮೌಂಟ್ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಆಮೇಲೆ ಏನಾಗುತ್ತೆ, ದ ಲೇಡಿ ರೆಫ್ಯೂಸಸ್ ಟು ಪೇ ಅಲ್ಲ. ಎವ್ರಿ ಡೇ
ನೋಡಿ, ಎವ್ರಿ ಡೇ ಡಾಕ್ಟರ್ ಟೇಕ್ಸ್ ಅವೇ ಸಮ್ ಫರ್ನಿಚರ್ ಅಂಡ್ ಡಿಲೇಸ್ ದ ಕ್ಯೂರ್ ನ ಡಿಲೇ ಮಾಡ್ತಾ ಇರ್ತಾನೆ, ಫರ್ನಿಚರ್ ಎತ್ಕೊಂಡು ಹೋಗ್ತಾ ಇರ್ತಾನೆ ಅವನು ಡಾಕ್ಟರ್. ಅವಾಗ ಏನಾಗುತ್ತೆ, ದ ಲೇಡಿ ಏನಿದ್ದಾಳೆ, ಓಕೆ, ದ ಡಾಕ್ಟರ್ ಬ್ರಿಂಗ್ಸ್ ಎ ಕೋರ್ಟ್ ಕೇಸ್ ಅಂಡ್ ಫೈಂಡ್ ದ ಜಡ್ಜ್. ನೋಡಿ, ನೀವು ಎಲ್ಲಾನು ಓದೋದ್ ಬೇಕಾಗಿಲ್ಲ. ಈಗ ನಾನು ನಿಮಗೆ ಸಿಂಪಲ್, ಈಗ ಇದು ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ಸ್ವಲ್ಪ ನೀವು ತಲೆ ಉಪಯೋಗಿಸ್ಬೇಕು. ಈಗ ನಾನು ನಿಮಗೆ ಏನ್ ಹೇಳ್ದೆ, ಇದು ಓದಿದಾಗ ಒಂದನೇದಕ್ಕೆ ಎಸ್, ಒಂದನೇದ್ರ ಪಕ್ಕ ಎಸ್ ಬರ್ಲೇಬೇಕು, ಇದೆರಡು ಪೇರ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಇದು ಅವ್ರದ್ದೇನ್ ಫಿಕ್ಸ್ಡ್ ಇದೆ, ಅದಾದ್ಮೇಲೆ ಎಸ್ ಫಸ್ಟ್ ಬರ್ಲೇಬೇಕು. ಆತರ ಇರೋದ್ ನೋಡಿ, ಆಪ್ಷನ್ ಇದು ಒಂದೇ. ನೀವು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ಸ್ನೇಹಿತರೆ. ನಾನು ಸಾಲ್ವ್ ಮಾಡಲ್ಲ ಯಾವಾಗ, ಇದನ್ನ ಬೇಕಾಗೇ ಇಲ್ಲ. ಸಾಲ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದು ಮೂರನೇದು ಬರುತ್ತೆ, ಇದು ನಾಲ್ಕನೇದು ಬರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಇದು ಫಿಕ್ಸ್ಡ್, ಇದು ಫಿಕ್ಸ್ ಇದೆ ಅಲ್ವಾ, ಇದು ಫಿಕ್ಸ್ ಇದೆ. ಓಕೆ, ಅಲ್ಲಿಗೆ ಏನಾಯ್ತು, ಎಸ್ ಕ್ಯೂ ಪಿ ಆರ್ ಬರುತ್ತೆ. ಮಾಡದೇ ಬೇಕಾಗಿಲ್ಲ, ಈ ತರ ಆಪ್ಷನ್ಸ್ ಈಸಿ ಕೊಡ್ತಾನೆ KPSC ಅಲ್ಲಿ. ಈಗ ನೆಕ್ಸ್ಟ್ ಇದನ್ನ ಆನ್ಸರ್ ಮಾಡಿ ನೋಡಿ, ವೆರಿ ಈಸಿ. ಇದು ಕೂಡ ತುಂಬಾ ಈಸಿ ಇದೆ, ಆ ಕ್ವಶನ್ ಗಿಂತ ಈಸಿ ಇದೆ. ನೀವು ಆನ್ಸರ್ ಮಾಡ್ತೀರಾ? ಏನಿಲ್ಲ ನೋಡಿ, ಆನ್ ಎ ಸಮ್ಮರ್ ಡೇ ಎ ಹಂಗ್ರಿ ಫಾಕ್ಸ್ ವಾಸ್ ಮೂವಿಂಗ್ ಅಬೌಟ್ ಫಾರ್ ಈಟಿಂಗ್ ಸಮಥಿಂಗ್. ಓಕೆ, ಸರಿ ಬಂತು, ಏನೋ ತಿನ್ನಕ್ಕೆ. ಗ್ರೇಪ್ಸ್ ವರ್ ripen and juicy, made several attempts to reach the grapes, saw the bunches of grapes hanging down from the tall. ನೋಡ್ದಾ, ಇಲ್ಲಿ ಓದ್ತಾ ಇದ್ದಂಗೆ ಹೇಳ್ಬಿಡ್ಬೋದು, ಒಂದ್ ಆದ್ಮೇಲೆ ಆರ್ ಫಿಕ್ಸ್. ಇದು ಫಸ್ಟ್ ಬರ್ಬೇಕು, ಯಾಕೆ ಅದು ಹುಡ್ಕೊಂಡ್ ಬರುತ್ತೆ ಏನೋ ತಿನ್ನಕ್ಕೆ. ಆಗ ಅದು ಸಾ ದ ಬಂಚಸ್ ಆಫ್ ಗ್ರೇಪ್ಸ್ ಅಂತಿದೆ. ಸೊ ಬಂಚಸ್ ಆಫ್ ಗ್ರೇಪ್ಸ್ ಇರ್ತಕ್ಕಂಥ ಟಾಲ್ ಇದನ್ನ ಅದು ನೋಡ್ತು ಅಂತ. ಸೊ ಇದು ಬರ್ಲೇಬೇಕು. ಏಕೆಂದ್ರೆ ಆರ್ ಎಲ್ಲಿದೆ ನೋಡಿ, ನೋಡಿ ಆರ್ ಇದು ಒಂದರಲ್ಲೇ ಇರೋದು. ಸ್ಮಾರ್ಟ್ ವರ್ಕ್, ರಾಮ್ ಕಥಮ್ ನಾಟಕ್ ಬಂದ್ ನೋಡಿ. ಬೇಕಾದ್ರೆ ಓದ್ತೀನಿ ಈಗ. ಆರ್ ಆದ್ಮೇಲೆ ಪಿ ಬರುತ್ತೆ. ದಿ ಗ್ರೇಪ್ಸ್ ವರ್ ರಿಪ್ಪನ್ ಅಂಡ್ ಜ್ಯೂಸಿ, ಹಣ್ಣಾಗಿತ್ತು, ಜ್ಯೂಸಿ ಆಗಿತ್ತು. ಏನ್ ಮಾಡ್ತಾವಾಗ, ಫಾಕ್ಸ್ ಟಂಗ್ ಬಿಗ್ಯಾನ್ ಟು ವಾಟರ್, ಅಂದ್ರೆ ಜೊಲ್ ಸೋರ್ಸಕ್ ಸ್ಟಾರ್ಟ್ ಮಾಡ್ತು. ಆಗೇನ್ ಮಾಡ್ತು, ಮೇಡ್ ಸೆವರಲ್ ಅಟೆಂಪ್ಟ್ಸ್ ಟು ರೀಚ್ ದ ಗ್ರೇಪ್ಸ್, ಅದನ್ನ ಕಿತ್ಕೊಳ್ಳಕ್ಕೆ ಎಷ್ಟೊಂದು ಅಟೆಂಪ್ಟ್ಸ್ ಮಾಡ್ತು. ಬಟ್ ಫಾಕ್ಸ್ ಅನ್ಸಕ್ಸಸ್ಫುಲ್ ಅಂಡ್ ಸೇಸ್ ಹಿಮ್ಸೆಲ್ಫ್ ಗ್ರೇಪ್ಸ್ ಆರ್ ಸೋರ್. ಹುಳಿ ಇತ್ತು ಅಂತ ಹೇಳ್ಬಿಟ್ಟು ತನ್ನ ಕೆಲಾಗಿರುವಲ್ಲ ಹುಳಿ ಅಂತ ಹೋಗ್ತು. ಕತೆ ಇದು, ಕತೆ 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 ಎಲ್ಲ ಕಾದಂಬರಿ ಅಲ್ಲ, ಇದು ಕಾದಂಬರಿ ಅಲ್ಲ, ಇದು ಕತೆ. ಕತೆ ಎಲ್ಲ ಓದಿರ್ತೀರಾ ನೀವು ಚಿಕ್ಕ ವಯಸ್ಸಲ್ಲಿ. ದ್ರಾಕ್ಷಿ ಉಳಿಯಿತು ಅಂತ ಓಡೋಗೋದು. ಸೊ ಅಷ್ಟೇ, ಕತೆ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬನ್ನಿ, ಇದು ಅಷ್ಟೇ ಹಂಗೆ ಇದೆ. ಆಪ್ಷನ್ಸ್ ಹಂಗೆ ಈಸಿ ಕೊಟ್ಟಿದ್ದಾನೆ. ಫಸ್ಟ್ ಏನ್ ಮಾಡ್ಬೇಕು ಅಂತ ಬಂದಾಗ ಆಪ್ಷನ್ ನೋಡ್ಬೇಕು ನೋಡಿ. ಫಸ್ಟ್ ಕ್ಯೂ ಇದೆ, ಎಸ್ ಇದೆ, ಪಿ ಇದೆ, ಆರ್ ಇದೆ, ಎಲ್ಲ ಡಿಫರೆಂಟ್ ಇದೆ. ಫಸ್ಟ್ ಆಪ್ಷನ್ ಫಸ್ಟ್ ಒಂದ್ ಕಂಡು ಹಿಡಿದ್ಬಿಟ್ರೆ ಇದು ಕೂಡ ಆನ್ಸರ್ ಸಿಕ್ಕೋಯ್ತು. ಫುಲ್ ಕಂಪ್ಲೀಟ್ ಮಾಡದೇ ಬೇಕಾಗಿಲ್ಲ ನೋಡಿ. ದೇರ್ ವರ್ ಮೆನಿ ರಾಟ್ಸ್ ಇನ್ ಎ ಹೌಸ್, ಆಲ್ ದ ರಾಟ್ಸ್ ಲೈಕ್ ದ ಪ್ಲಾನ್, ರಾಟ್ಸ್ ಬಿಕಮ್ ಸ್ಮಾಲ್ ಇನ್ ನಂಬರ್, ಕ್ಯಾಟ್ ಇನ್ ದ ಸೇಮ್ ಹೌಸ್ ಏಟ್ ದ ರೇಟ್ಸ್ ಎವ್ರಿ ಡೇ, ಯಂಗ್ ರಾಟ್ ಸಜೆಸ್ಟ್ ಟು ಬೆಲ್ ದ ಕ್ಯಾಟ್. ಓಕೆ, ಈಗ ಏನಿಲ್ಲ, ಇದೇನು ಮಾಡ್ಬೇಕಾಗಿಲ್ಲ. ದೇರ್ ವರ್ ಮನಿ ರಾಟ್ಸ್, ತುಂಬಾ ಇಲಿಗಳಿದ್ವು. ಹಾಗೇನಾಯ್ತು, ರಾಟ್ಸ್ ಬಿಕಮ್ ಸ್ಮಾಲ್ ಇನ್ ನಂಬರ್, ಹೆಂಗಾಯ್ತು ಸ್ಮಾಲು, ಏನಾದ್ರು ತಿಂದ್ರೆ ತಾನೆ ಅದು ಸ್ಮಾಲ್ ಆಗಕ್ ಸಾಧ್ಯ. ಎ ಕ್ಯಾಟ್ ಇನ್ ದ ಸೇಮ್ ಹೌಸ್ ಏಟ್ ದ ರಾಟ್ಸ್ ಎವ್ರಿ ಡೇ. ಸೊ ಇಲ್ಲಿ ಆರು ಬರುತ್ತೆ ಫಸ್ಟ್. ಅದಾದ್ಮೇಲೆ ತಾನೆ ರಾಟ್ಸ್ ಬಿಕಮ್ ಸ್ಮಾಲ್ ಇನ್ ನಂಬರ್. ಅದಕ್ಕೆ ಅವ್ರು ಮೀಟಿಂಗ್ ಮಾಡ್ತಾರೆ, ರಾಟ್ಸ್ಗಳು ಸೇರ್ಕೊಂಡು, ಯಾಕೆ ನಾವು ಕಮ್ಮಿ ಆಗ್ತಾ ಇದೀವಿ ನಮ್ ಸಂಖ್ಯೆ ಅಂತ. ಅವಾಗ ಗೊತ್ತಾಗುತ್ತೆ, ಯಂಗ್ ರ್ಯಾಟ್ ಸಜೆಸ್ಟ್ ಟು ದ ಬೆಲ್ ರ್ಯಾಟ್ ನ ಬೆಲ್ ಮಾಡಬೇಕು. ಆಲ್ ದ ರ್ಯಾಟ್ಸ್ ಲೈಕ್ ದ ಪ್ಲಾನ್, ನೋಡಿ ಪ್ಲಾನ್ ನ ಹೇಳಿದ್ಮೇಲೆ ಎಲ್ಲ ರ್ಯಾಟ್ಸ್ ಗಳು ಒಪ್ಕೋತವೆ. ಸೊ ಯಾವ್ದು ಸರ್ ಇಲ್ಲಿ, ಫಸ್ಟ್ ಒನ್ ಆರ್ ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ, ದಿಸ್ ಇಸ್ ದ ರೈಟ್ ಆನ್ಸರ್. ಸ್ಮಾರ್ಟ್ ವರ್ಕ್ ಆಗಿ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ, ಟೈಮೇ ಬೇಕಾಗಿ ಕನ್ಸ್ಯೂಮ್ ನ ನೀವು ಆಗೋದನ್ನ ತಡಿಬಹುದು ಈ ತರ ಸ್ಮಾರ್ಟ್ ವರ್ಕ್ ಮಾಡಿದ್ರೆ. ಇಲ್ಲ, ಎಲ್ಲಾನು ಸಾಲ್ವ್ ಮಾಡಿ ಗೊತ್ತಾಗತ್ತೆ ನಿಮ್ಗೆ. ಆರ್ ಫಸ್ಟ್ ಬರುತ್ತೆ, ಆಮೇಲೆ ಯಾವ್ದು ಕ್ಯೂ ಬರುತ್ತೆ, ಹಾಕಿದಿಲ್ಲ, ಆಮೇಲೆ ಮೂರನೇದು ಯಾವ್ದು ಎಸ್ ಬರುತ್ತೆ, ಆಮೇಲೆ ಪಿ ಬರುತ್ತೆ, ಆರ್ ಎಸ್ ಕ್ಯೂ ಪಿ. ಎಲ್ಲ ಸಾಲ್ವ್ ಮಾಡ್ಕೊಂಡು ಕೂತ್ಕೋಬಹುದು. ಇಲ್ಲ ಮೊದಲನೇದು ಯಾವ್ದು ಅಂತ ಪರ್ಫೆಕ್ಟ್ ಆಗಿ ಕಂಡು ಹಿಡಿದು ಬಿಟ್ರೆ, ಆತರ ಮೊದಲನೇದು ಆಪ್ಷನ್ಸ್ ನಮ್ಗೆ ಆರ್ ಇದೊಂದೇ ಆಪ್ಷನ್ ಇರೋದು ಟಿಕ್. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ, ಸಿನೋನಿಮ್ಸ್ ಸ್ನೇಹಿತರೆ, ಸಮಾನಾರ್ಥಕ ಪದಗಳು. ಇನ್ಸಿಪಿಡ್, ಇನ್ಸಿಪಿಡ್ ಅಂದ್ರೆ ಏನು? ವೀಕ್, ಲಿಕ್ವಿಡಿ, ವಾಟರಿ, ಗ್ರೂವಿ, ಅಂದ್ರೆ ಒಂಥರ ರುಚಿ ಇಲ್ದಿರ್ತಕ್ಕಂಥದ್ದು ಅಂತ. ರುಚಿಸಲ್ಲ, ರುಚಿ ಇಲ್ಲ, ಅಥವಾ ನೀರಾಗಿದೆ ಸಾಂಬಾರ್ ತರ, ಅಥವಾ ಅದ್ರಲ್ಲಿ ಏನೂ ಇಲ್ಲ,
ಅಂದ್ರೆ ದುರ್ಬಲ, ಏನು ಇಲ್ದಿರೋರ್ನ ದುರ್ಬಲ ಅಂತೀವಿ. ಸೊ ವೀಕ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ವಾಟರ್ ಅಲ್ಲ, ವಾಟರಿ ಅಂತ ಕರಿತೀವಿ. ಏನೂ ಇಲ್ಲ, ಅದು ತೆಳ್ಳಿಗಿದೆ. ವಾಟರಿ ಅಂದ್ರೆ ಏನ್ ಅರ್ಥ ಗೊತ್ತಾ? ಇಲ್ಲ ನಾನು ಕೊಟ್ಟಿರ್ತೀನಿ. ವಾಟರಿ ಅಂದ್ರೆ ತಿನ್ ಅಂತ ಅರ್ಥ, ಅಥವಾ ವೀಕ್ ಅಂತ ಅರ್ಥ. ಓಕೆ, ದುರ್ಬಲ ಅಂತ ಅರ್ಥ. ರುಚಿ ಇಲ್ಲ, ಅದ್ರ ಒಳಗೆ ಏನೂ ಇಲ್ಲ ಅಂತ ಅರ್ಥ. ಅರ್ಥ ಆಗ್ತಿಲ್ಲ? ಟೇಸ್ಟ್ಲೆಸ್, ಫ್ಲೇವರ್ಲೆಸ್, ಅದು ಕೂಡ ಸಮಾನಾರ್ಥಕ ಪದಗಳು ಅದಕ್ಕೆ. ಸೊ ವೀಕ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರ್ತೀನಿ ನೋಡಿ, ಇದು ಆನ್ಸರ್ ಡಿಕ್ರಿಪೈಟ್. ಆನ್ಸರ್ ಮಾಡಿ. ಡಿಕ್ರಿಪಿಟ್ ಆನ್ಸರ್ ಮಾಡಿ. ವಿತೌಟ್ ಅ ರಿಸಿಪ್ಟ್, ಇಮ್ಮಾರಲ್, ವೀಕ್, ಡಿಸಿಸಿವ್. ಇದಕ್ಕೂ ಕೂಡ ವೀಕ್ ಆನ್ಸರ್. ವಾಟ್ ಇಸ್ ಡಿಕ್ರಿಪಿಟ್ ಅಂದ್ರೆ ಏನು? ಹದಗೆಟ್ಟಿರೋನು ಅಂತ. ಅವನ ಹತ್ರ ಏನೂ ಇಲ್ಲ ಅಂತ, ಅವನ ಹದಗೆಟ್ಟಿದ್ದಾನೆ ಅಂತಂದ್ರೆ ಅರ್ಥ ಇಸ್ ನಾಟ್ ಫಿಟ್ ಅಂತ. ಇಸ್ ನಾಟ್ ಫಿಟ್ ಅಂದ್ರೆ ಬ್ರೋಕನ್ ಡೌನ್ ಅಂದ್ರೆ ವೀಕ್ ಅಂತ ಅರ್ಥ. ರನ್ ಡೌನ್, ನಾಟ್ ಫಿಟ್, ವೀಕ್ ಅಂತ ಅರ್ಥ. ಇಮ್ಮಾರಲ್ ಅಂದ್ರೆ ನೀತಿಗೆಟ್ಟ. ಡಿಸಿಸಿವ್ ಅಂದ್ರೆ ಸುಳ್ಳನ್ನು ನಂಬಿಸು. ಸೊ ಸುಳ್ಳನ್ನು ನಂಬಿಸು, ಇದೊಂದು ಸುಳ್ಳನ್ನು ನಂಬಿಕೆ, ಸುಳ್ಳನ್ನು ನಂಬಿಸೋನು ಅಂದ್ರೆ ಮೋಸಗಾರ ಆಗುತ್ತೆ, ಮೋಸಗಾರ. ಇದೆಲ್ಲ ಇಮ್ಮಾರಲ್ ಅಂತಂತಂದ್ರೇನು? ಕೆಟ್ಟದು, ಕೆಟ್ಟ ನೀತಿ ಕೆಟ್ಟಿರ್ತಕ್ಕಂಥವನು. ಹದಗೆಟ್ಟವನು ಬೇರೆ, ನೀತಿ ಕೆಟ್ಟವನು ಬೇರೆ. ಇದಕ್ಕೂ ಹೊಂದಾಣಿಕೆ ಅಲ್ಲ. ಹದಗೆಟ್ಟವನು ಅಂದ್ರೆ ನಾಟ್ ಫಿಟ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಓಕೆ ನೋಡಿ, decrepit means broken down by hard use, implies that something or something is a weak ಅಂತ ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಬರ್ತದೆ ಫಾರ್ಮಿಡಬಲ್ ಅಂದ್ರೇನು? ಕಾಸಿಂಗ್ ಶಾಕ್ ಆಗುತ್ತೆ, ಬಟ್ ಅದಕ್ಕಿಂತ ಒಳ್ಳೆ ಪದ ಇಲ್ಲಿ ಇದೆಯಾ ನೋಡೋಣ ಬರೀ. ಕಾಸಿಂಗ್ ಸ್ಯಾರೋ, ಕಾಸಿಂಗ್ ಲಾಸ್ ಆಫ್ ಶೇಪ್, ಕಾಸಿಂಗ್ ಫಿಯರ್. ಕಾಸಿಂಗ್ ಫಿಯರ್ ಇಸ್ ದ ರೈಟ್ ಆನ್ಸರ್. ಕಾಸಿಂಗ್ ಫಿಯರ್ ಅಂದ್ರೆ ಎದುರಿಸ್ತಕ್ಕಂಥದ್ದು, ಗಾಬರಿಗೊಳಿಸ್ತಕ್ಕಂಥದ್ದು. ಫಾರ್ಮಿಡಬಲ್ ಅಂದ್ರೆ ಗಾಬರಿಗೊಳಿಸು, ಕಾಸಿಂಗ್ ಫಿಯರ್ ಎದುರಿಸು ಅಂತ. ಕಾಸಿಂಗ್ ಫಿಯರ್ ಅಂದ್ರೆ ಹೆದರಿಕೆ ಆಗ್ತಕ್ಕಂಥದ್ದು, ಕಾಸ್ ಅಂದ್ರೆ ಕಾರಣ, ಅದನ್ನ ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ಕಾಸಿಂಗ್ ಫಿಯರ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬರೋಣ. ಸಕ್ಕಂ ಅಂದ್ರೇನು? ಸಕ್ಕಂಬ್ ಅಂದ್ರೆ ಏನರ್ಥ ಹೇಳ್ತೀರಾ? ಎಸ್, ಶರಣಾಗು ಅಂದ್ರೆ ನಂದನ್ನೆಲ್ಲ ಕೊಟ್ಟು ಬಿಡೋದು, ನಂದನ್ನೆಲ್ಲ ದಾರೆ ಎರಿಯುವುದು. ಅಂದ್ರೆ ಈಲ್ಡ್, ಗೇವ್ ಇನ್, ಗೇವ್ ವೇ, ಸರೆಂಡರ್. ಸಕ್ಕಲೆಂಟ್ ಅಂದ್ರೆ ರಸಭರಿತ. ಸೊ ರಸಭರಿತ ಆಗುತ್ತಾ? ರಸಭರಿತ ಆಗಲ್ಲ. ರೆಸಿಸ್ಟ್ ಅಂದ್ರೆ ತಡೆ ಹಿಡಿಯೋದಲ್ಲ, ಎಲ್ಲಾನು ದಾರೆ ಎರಿಯೋದು. ಈಲ್ಡ್ ಉತ್ಪತ್ತಿ, ಎಲ್ಲಾನು ಕೊಡ್ತಕ್ಕಂಥದ್ದು. ಉತ್ಪತ್ತಿ ಅನ್ನೋದು ಬರುತ್ತೆ. ನನ್ನ ಎಲ್ಲಾನು ಕೊಡುವುದು. ಓಕೆ, ಅಗ್ರಿ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿ ನೋಡೋಣ. ಡೆಸಿಸ್ಟ್ ಈಸಿ ಇದೆ, ಆನ್ಸರ್ ಮಾಡಿ ನೋಡೋಣ. ಸರ್ ಇದಕ್ಕೆಲ್ಲ ಓದ್ಬೇಕು ಸರ್, ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ಇದು ಮಾಡಕ್ಕಾಗೋದು. ಇಂಗ್ಲಿಷು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಹೆಚ್ಚು ನೀವು ಪೇಪರ್ನ ಓದ್ಬೇಕು, ನ್ಯೂಸ್ ಪೇಪರು. ರೆಸಿಸ್ಟ್ ಇದೆ, ಇನ್ಸಿಸ್ಟ್ ಇದೆ. ಇನ್ಸಿಸ್ಟ್ ಅಲ್ಲ, ರಿಟೈನ್ ಅಲ್ಲ, ಅಬ್ಸ್ಟೈನ್ ಇಸ್ ದ ರೈಟ್ ಆನ್ಸರ್. ಡೆಸಿಸ್ಟ್ ಅಂದ್ರೆ ದೂರವಿರು, ಅಬ್ಸ್ಟೈನ್ ಅಂದ್ರೆ ತ್ಯಜಿಸು. ಇವೆಲ್ಲ ಏನರ್ಥ? ಬಿಟ್ಟುಬಿಡು ಅಂತ ಅರ್ಥ. ತ್ಯಜಿಸು ಡೆಸಿಸ್ಟ್ ಅಂದ್ರೆ. ಅಬ್ಸ್ಟೈನ್ ಅಂದ್ರೆ ದೂರವಿರು. ರೆಸಿಸ್ಟ್ ಅಂದ್ರೆ ಏನು ಸರ್? ತಡೆ ಹಿಡಿಯೋದು. ರಿಟೈನ್ ಅಂದ್ರೆ ಇಟ್ಕೊಳ್ಳೋದು. ಇವೆಲ್ಲ ಒಂದೇ ಮೀನಿಂಗ್ ಕೊಡುತ್ತೆ. ಇನ್ಸಿಸ್ಟ್ ಅಂದ್ರೆ ನಾನು ಅದು ಹೇಳ್ತಕ್ಕಂಥದ್ದು. ಇದು ಯಾವುದು ಅಲ್ಲ. ಓಕೆ, ಇನ್ನೂ ತುಂಬಾ ಕ್ವಶನ್ಸ್ ಇದೆ, ಮುಂದಿನ ವಿಡಿಯೋದಲ್ಲಿ ತಗೋತೀನಿ ಸ್ನೇಹಿತರೆ. ಸಿನೋನಿಮ್ ತಗೋತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ.
ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಇಲ್ಲಿ ನನ್ನ ಪ್ಲೇ ಲಿಸ್ಟ್ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, 2 ಪ್ಲೇ ಲಿಸ್ಟ್ ಇದೆ, ನೋಡಿ ವಿಡಿಯೋಸ್ಗಳನ್ನ. ಎಲ್ಲಾ ರೀತಿಯ ಪ್ಯಾಟರ್ನ್ಸ್ ಕವರ್ ಮಾಡ್ತಾ ಇದೀವಿ, ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮ್ಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ವಿಡಿಯೋ ಪುನಃ ಬರ್ತೇವೆ, ಇನ್ನೊಂದಷ್ಟು ಕ್ವಶನ್ ತಗೊಂಡು. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.